ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮಾನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಇನ್ನು ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಅಪ್ಲೋಡ್ ಆಗುತ್ತೆ ಆ್ಯಂಡ್ ನಿಮಗೆಲ್ಲ ಹೋಪ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗಿಂದ ನನಗೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಹಾಗಾಗಿ ಮಧ್ಯಾಹ್ನ ಅಂದರೆ ಒಂದು ಸಾಯಂಕಾಲ ಆಗಿತ್ತು ಅಂತ ಅಂದ್ಕೊಳ್ಳಿ, ಒಂದು 4 ಗಂಟೆ ಆಗಿತ್ತು. ಆವಾಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಅಪ್ಪನ ನಾವೇ ಹೋಗಿ ಕರ್ಕೊಂಬರ್ಬೇಕಾಗಿತ್ತು, ಆದರೆ ನಮಗೆ ಬೇರೆ ಕೆಲಸ ಆ್ಯಂಡ್ ಮಳೆ ಜೋರಾಗಿ ಬರ್ತಾ ಇರೋದ್ರಿಂದ ಅಕ್ಕ ಬಾವ ಅಲ್ಲೇ ಅಮ್ಮನ ಮನೇಲೇ ಇದ್ದರು, ಹಾಗಾಗಿ ಅವರೇ ಕರ್ಕೊಂಡು ಬಂದರು. ಬಂದಿದ್ದ ತಕ್ಷಣ ಅವನ ಆಟ, ತುಂಟಾಟ, ಮಾತು ಆ್ಯಂಡ್ ನೀವು ಕೂಡ ಕೇಳಿ ಎಷ್ಟು ನಗ್ತೀರಾ, ಎಷ್ಟು ಮಾತು ಕಲ್ತಿದ್ದಾನೆ, ಎಷ್ಟು ಕಲೆನ ಕಲ್ತಿದ್ದಾನೆ ಅಂತ. ಅಲ್ಲಿ ಇಲ್ಲಿಂಚ ಮಾಡಿ ಇವಾಗ. ಅಮ್ಮಮ್ಮ ಹೆಂಗೆ ಡ್ಯಾನ್ಸ್ ಆಡೋದು? ಅಮ್ಮಮ್ಮ ಕುಂಡು ಏನೇನೋ ಕಲ್ತಾನೆ. ನೋಡಿದ್ರಲ್ಲ ಅವ್ನ ತುಂಟಾಟ, ಅವ್ನ ಹಾಡು, ಡ್ಯಾನ್ಸು, ಕುಣಿತ, ಅವ್ನ ಮಾತು, ಅಪ್ಪ ಎಷ್ಟು ತಲೆ ಆಗಿಬಿಟ್ಟಿದ್ದಾನೆ ಅಂತ. ಅಲ್ಲಿಂದ ಸಂಜೆ ನೀವು ನೋಡ್ಬೋದು ತುಂಬ ಮಳೆಯೆಲ್ಲ ಬಂದು ನಿಂತಿತ್ತು, ತಿರ್ಗಾ ಮಳೆ ಬರೋ ಥರ ಆಗಿತ್ತು. ಹಾಗಾಗಿ ಅಕ್ಕ ಬಾವ ಎಲ್ಲರೂ ಹೊರಟರು. ಅವ್ರಿಗೆ ಸ್ವಲ್ಪ ಹಾಲು ಕಾಯಿಸ್ಕೊಟ್ಟಿದ್ದೆ. ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದೆ. ಅವರು ತಿರ್ಗಾ ಮಳೆಯಲ್ಲೆಲ್ಲ ಸಿಗಾಕೊಂಡ್ಬಿಡ್ತೀನಮ್ಮ ಅಂತ ಹೇಳ್ಬಿಟ್ಟು, ಇನ್ನು ನಾಳೆ ಎಲ್ಲ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಹೊರಟರು. ಸರಿ ಆಯಿತು ಅಂತ ಅವ್ರನ್ನ ಕಳಿಸ್ಕೊಟ್ಟೆ. ಹಾಗೆ ಇನ್ನೊಂದು ವಿಷಯ ಹಾಗೆ ಇದರಲ್ಲೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಳೆ ವೀಡಿಯೋಸ್ಗೆಲ್ಲ ಕೆಲವೊಂದಕ್ಕೆ ನಾನು ಕಂಪ್ಲೀಟಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೆ, ಎಲ್ಲೋ ಒಂದೊಂದು ಮಾತ್ರ ನಾನು ವಾಯ್ಸನ್ನು ತೆಗಿತಾ ಇದ್ದೆ. ಯಾಕೆಂದರೆ ಕೆಲವು ಸತಿ ಮ್ಯೂಸಿಕ್ ಆ್ಯಡ್ ಆಗ್ತಾಯಿತ್ತು, ಈ ಥರದಕ್ಕೆಲ್ಲ ನಾನೇ ವಾಯ್ಸ್ ಓವರ್ ಕೊಟ್ಬಿಡ್ತಾ ಇದ್ದೆ. ಅದು ನನಗೆ ಹೇಳಿದ್ರು, ಅಕ್ಕ ಅದು ಬೋರಿಂಗ್ ಆಗಿರುತ್ತೆ ಕಂಪ್ಲೀಟ್ ನಿಮ್ಮದೇ ವಾಯ್ಸ್ ಕೇಳೋದಕ್ಕೆ, ಬರೀ ವಿಡಿಯೋ ನೋಡಿ ಬರೀ ಅದೇ ವಾಯ್ಸ್ ಕೇಳೋದಕ್ಕೆ ಒಂಥರ ಬೇಜಾರಾಗುತ್ತೆ, ಬೋರಿಂಗ್ ಆಗುತ್ತೆ ಅಕ್ಕ ಅಂತ ಹೇಳಿದ್ರಿ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಅರ್ಧಕ್ಕೆ ನಾನು ವಾಯ್ಸ್ ಓವರ್ನ ನಾನು ಕೊಡ್ತೀನಿ, ಇನ್ನು ಮಿಕ್ಕಿದೇನು ಕಾನ್ವರ್ಸೇಷನ್ಸ್ ಇರುತ್ತೆ ನಾನು ಹಾಗಾಗಿ ಅದನ್ನು ಹಾಕ್ತೀನಿ. ಕೆಲವ್ರಿಗೆ ಅದು ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಆದರೆ ನಾವು ಕಂಪ್ಲೀಟಾಗಿಯೇ ನಾವು ವಾಯ್ಸ್ ಓವರ್ ಕೊಟ್ಟರು ಕೂಡ ಬೋರ್ ಆಗೇ ಆಗುತ್ತೆ ಅಲ್ವಾ. ಎಲ್ಲಿಗೆ ಬಂದಿದ್ದೀರಾ? ಎಲ್ಲಿಗೆ ಬಂದಿದ್ದೀರಾ? ಅಮ್ಮ ಮನೆಗೆ ಬಂದಿದ್ದೀರಾ? ಅಲ್ಲೇನಾಯ್ತಲ್ಲಿ? ಏನಾಯ್ತಲ್ಲಿ? ಅಂಬ ಇದ್ಬಿಡ್ತು. ಅದು ಅಂಬ ಮಲಗೈತದು. ಹಾಗಾಗಿ ಕೆಲವು ಸತಿ ನಾವು ವೀಡಿಯೋ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬಂದರೆ ಅದು ಕಾಪಿರೈಟ್ಸ್ ಎಲ್ಲ ಆಗೋ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ನಾನು ಅರ್ಧಕ್ಕೆ ನಾವು ಮಾತಾಡೋ ಕಾನ್ವರ್ಸೇಷನ್ ಹಾಕ್ತೀನಿ, ಇನ್ನು ಮಿಕ್ಕಿದ್ದನ್ನ ನಾನು ಏನು ಇದೆ ಅದನ್ನು ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ಸಲ್ಲಿ ವಾಯ್ಸ್ ಓವರ್ನ ಕೊಡ್ತೀನಿ ಅಷ್ಟೇ, ಅದರಲ್ಲೇನು ವ್ಯತ್ಯಾಸ ಏನಿಲ್ಲ. ಹಾಗಾಗಿ ಇದನ್ನು ನಾನು ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇವಾಗ ಜಸ್ಟ್ ಎದ್ದು ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕ್ತಾ ಇದ್ದಾರೆ ಪ್ರವೀಣ್ ಅವರು. ನಾನು ಕೂಡ ಇವಾಗ ಹೋಗಿ ಅದನ್ನು ಹಾರಾಕ್ಬಿಟ್ಟು ಬರಬೇಕು. ಆ್ಯಂಡ್ ನಾಳೆ ನಾಡಿದ್ದು ನಾವು ಒಂದು 4 ಡೇಸ್ ಇರೋದಿಲ್ಲ ಅಲ್ವಾ, ಹಾಗಾಗಿ ಆ್ಯಂಡ್ ಅಪ್ಪು ಮಲಗಿದ್ದಾನೆ. ಅವನು ಎದ್ದ ಮೇಲೆ ಅವನಿಗೂ ಕೂಡ ಹಾಲು ಕಾಯಿಸ್ಕೊಡ್ಬೇಕು. ಇವಾಗ ಹಾಲು ಕಾಯಿಸೋಕ್ಕೂ ಕೂಡ ಇಟ್ಟಿದ್ದೀನಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಅಪ್ಪು ಅಂತೂ ನೈಟ್ ಎಲ್ಲ ನಮ್ಮ ಜೊತೆ ಮಾತಾಡಿಕೊಂಡು ಅಲ್ಟೆ ಹೊಡ್ಕೊಂಡು ಅವನು ಕೂಡ 10-10:30 ಅನ್ನೋ ಥರ ಮಲಗ್ದ. ಬೆಳಗ್ಗೆ ಲೇಟಾಗಿ ಎದ್ದೇಳ್ತಾನೆ ಅಂತ ಅಂದ್ಕೊಂಡು ಒಂದು 8:30ಗೆ ಎದ್ದ. ಅಷ್ಟೊತ್ತೊಳಗೆ ನಾನು ಅವನು ಎದ್ದೇಳೋ ಅಷ್ಟೊತ್ತಿಗೆ ಸ್ವಲ್ಪ ಕಾಫಿ ಎಲ್ಲ ಕಾಯಿಸ್ಬಿಟ್ಟು ಅಡುಗೆಗೆ ಏನಾದರೂ ರೆಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಇಲ್ಲಾಂದರೆ ಅವ್ನು ಎದ್ದಿದ ತಕ್ಷಣ ನನಗೆ ಅವನದೇ ಕೆಲಸ ಆಗಿಬಿಡುತ್ತೆ. ಅವ್ನಿಗೆ ಹಾಲು ಕುಡಿಸು, ಬಿಸ್ಕೆಟ್ ತಿನ್ನಿಸು, ಆಮೇಲೆ ಏನಾದ್ರು ಜ್ಯೂಸ್ ಮಾಡಿ ಕುಡಿಸು, ಈ ಥರದ್ದೇ ಆಗಿಬಿಡುತ್ತೆ. ಅಡುಗೆ ಲೇಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ನು ಎದ್ದೇಳೋಕ್ಕಿಂತ ಮುಂಚೆನೇ ನಾನಿಲ್ಲಿ ಅವನಿಗೆ ಹಾಲೆಲ್ಲ ಕಾಯಿಸ್ಬಿಟ್ಟು ಇವತ್ತು ಅಡುಗೆ ಒಂದೇ ಸತಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಕಾಳುಗಳು ಮತ್ತು ಆಲೂಗಡ್ಡೆ ಹಾಕಿ ಹುಳಿ ಸಾರು ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಫಸ್ಟು ನಾನು ಬೇಯಿಸೋದಕ್ಕೆ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಹಾಕಿ ವಿಷಿಲ್ನ ಕೂಗಿಸ್ಕೊಳ್ಳೋಣ ಅಂತೇಳಿ ಅದನ್ನು ಮಾಡ್ತಾಯಿದ್ದೆ. ಅಷ್ಟೊತ್ತೊಳಗೆ ಪ್ರವೀಣ್ ಅವರು ಕೂಡ ಶಾಪ್ ಓಪನ್ ಮಾಡಬೇಕಲ್ಲ, ಇನ್ನು 3 ಡೇಸ್ ಓಪನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಶಾಪ್ ಓಪನ್ ಮಾಡಿಬಿಟ್ಟು ತಿರ್ಗಾ ಬಂದು ಹಸುಗಳಿಗೆ ಇವಾಗ ಏನಂದರೆ ಮೇವಿದೆ, ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ಮೇವಿದೆ ಅಂತ ಹೇಳ್ಬಿಟ್ಟು ಅವರು ಹೊಲದ ಹತ್ರ ಕರ್ಕೊಂಡು ಹೋಗ್ತಾಯಿದ್ರು. ಅಪ್ಪನೂ ಆವಾಗ ಎದ್ದು ಹಾಲು ಕೊಡ್ದು ನೋಡ್ತಾ ಇದ್ದೆ ಅದನ್ನೇ. ಅವರು ಕರ್ಕೊಂಡೋಗಿ ಬಿಟ್ಬಿಟ್ಟು ಆನಂತರ ನಾನು ಕೂಡ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಅವನು ಆರಾಮಾಗಿ ಹೋಗಿ ಹಿಂದೆಗಡೆ ಎಲ್ಲ ಅವ್ರ ಅಜ್ಜಿ ತಾತ ಎಲ್ಲರನ್ನೂ ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಓಡೋಗಿದ್ದಾನೆ. ಅಲ್ಲಿ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಓಡೋದ. ಹಾಗಾಗಿ ನನಗೆ ಸ್ವಲ್ಪ ಸಮಯ ಸಿಗುತ್ತೆ ಈ ಥರ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಇಲ್ಲಿ ಫಸ್ಟು
ಅನ್ನಕ್ಕೆ ಇಡ್ತಾಯಿದ್ದೀನಿ. ಮುದ್ದೆ ಮಾಡೋಂಗಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಅವ್ರು ಬೇಡ ಅಂದರೆ ಮಾಡಲ್ಲ. ಸಾಂಬಾರಿಗೆ ಕಾಳನ್ನ ಕೂಗ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಒಂದೇ ಸತಿ ಎಲ್ಲ ಪಟ ಪಟ ಅಂತ ಮಾಡ್ಕೊಂಡ್ಬಿಟ್ರೆ ಅವ್ನು ಅಪ್ಪು ಬಂದಾಗ ಅವನ್ನ ಸುಧಾರಿಸೋದಕ್ಕೆ ನನಗೆ ಸಮಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಅಂಗಡಿ ಅತ್ತೆ ಮನೇಲೈತಾ? ತಳ್ಳು ತಳ್ಳು, ಇನ್ನು ತಳ್ಳು, ಐಸ ಮುಂದೆ ತಳ್ಳು, ಐಸ. ಹಾಂ ಮೆಕ್ಯಾನಿಕು, ತಳ್ಳು. ಬೆಳಗಿನ ಜಾವನೇ ಪ್ರವೀಣ್ ಅವರು ಒಂದು ಅರ್ಧ ಬಟ್ಟೆನ ಮಿಷಿನ್ಗೆ ಹಾಕಿದ್ರು, ಇನ್ನು ಅರ್ಧ ಬಟ್ಟೆ ಇದ್ದವು. ಹಾಗಾಗಿ ನಾನೇ ಅದನ್ನು ಬಂದು ಅಪ್ಪು ಸೈಕಲಲ್ಲಿ ಆಟಾಡಲಿಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡು ಹೋದ. ಅವನು ಕೂಡ ಅಷ್ಟೇ ಬೆಳಗ್ಗೆಯಿಂದ 3-4 ಜೊತೆ ಬಟ್ಟೆ ಬರೋದು, ಇಲ್ಲಿಗೆ ನೀರಲ್ಲಿ ನೆನೆಸ್ಕೊಳ್ಳೋದು, ತಿರ್ಗಾ ಓಡೋಗೋದು, ಇದೇ ಥರ ಮಾಡ್ತಾಯಿದ್ದ. ಇನ್ನೊಂದು ಸತಿ ಹೇಳಿದ್ದೀನಿ, ನೀರಲ್ಲಿ ನೆನೆಸ್ಕೊಂಡ್ರೆ ಬಟ್ಟೆ ಬಿಚ್ಚು ಹಾಗೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದಕ್ಕೆ ನಗ್ತಾ ಇದ್ದ ಅಲ್ಲೇ. ಹಾಗೆ ಇವಾಗಿನ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಳೆ ಬೀಳ್ತಾ ಇರೋದಕ್ಕೂ, ನಮ್ಮ ಸುತ್ತಮುತ್ತ ಹಸಿರು ಬೆಳೀತಾ ಇರೋದಕ್ಕೂ, ಆ ವಾತಾವರಣ ನೋಡೋದಕ್ಕೆ ಒಂಥರ ಚೆಂದ. ಇವಾಗ ನಾನು ಹಾಕಿದ್ದೀನಲ್ಲ ಟ್ರೈನ್ದು, ಅದೆಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದರೆ ನಾವು ನೋಡ್ಬೇಕಾದ್ರೆ ಮಳೆ ಹೆಂಗ್ ಬಂತು ಬಡಬಡ ಅಂತ. ನೀನು ಅಲ್ಲೇ ಇರ್ಲಿಲ್ವಾ? ಇವತ್ತು ಯಾಕೆ ಇವ್ರು ಬಂದಿರಲಿಲ್ಲ ಬಾಡಿಗಾರ್ಡು? ಓಡಾಯ್ತು. ಹಾಗೆ ತಿರ್ಗಾ ಒಂದು 4 ಗಂಟೆ ಅನ್ನಂಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ನೀವು ನೋಡ್ಬೋದು ಎಷ್ಟು ಮಳೆ, ಇಷ್ಟು ಮುಂದೆಗಡೆ ಅಂತೂ ತುಂಬೋಗಿತ್ತು ಅಂತ ಹೇಳ್ಬಿಟ್ಟು ಬಟ್ಟೆನೆಲ್ಲ ತೊಗೊಂಡು ಬಂದು ಒಳಗಡೆ ಎಲ್ಲ ಹಾರಾಕ್ಬಿಟ್ಟು ಇವಾಗ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ಅಪ್ಪ ಅಂತ ಅಂದರೆ ಶಾಪಿಂಗ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಟ್ರಿಪ್ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ರು. ಹಾಗಾಗಿ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲರೂ ನಾವು ಟ್ರಿಪ್ಪಿಗೆ ಹೋಗ್ತಾಯಿದ್ವಿ. ಅದಕ್ಕೋಸ್ಕರ ಅಪ್ಪುಗೆ ಕೆಲವೊಂದಿಷ್ಟು ಬೀಚಲ್ಲೆಲ್ಲ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆನೆಲ್ಲ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟು ಅಲ್ಲಿಂದ ಫಸ್ಟ್ ಹೋಗಿದ್ದು ಜ್ಯುವೆಲರಿ ಶಾಪ್ಗೆ. ನಿಮ್ಗೆ ಗೊತ್ತಿರುತ್ತೆ, ನಾನು ತಾಳಿ ಮಾಡ್ಸೋಕ್ಕೆ ಹಾಕಿದ್ದೆ ಅಲ್ವ, ನಾನು ಕೇಳ್ಕೊಂಡು ಬಂದಿದ್ದೆ. ಅವರು ನೆಕ್ಸ್ಟ್ ಡೇ ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಹಿಂದಿನ ದಿವಸ ಹೋಗಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋದೋ. ಅಲ್ಲಿ ನೋಡಿದ್ರೆ ಅವರು 1 ಅವರ್ ಆಗುತ್ತೆ, 2 ಅವರ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಸರಿ ಆಯಿತು, ತಿರ್ಗಾ ಹೋಗ್ಬಿಟ್ಟು ನಾವು ಬಟ್ಟೆ ಕಲೆಕ್ಷನ್ಸ್ನ ನೋಡ್ಕೊಂಬರೋಣ ಅಂತ ಹೇಳಿ ಹೋದ್ವಿ. ಒಂದು ಕಡೆ ಹೋದ್ವಿ, ಆದರೆ ಅಷ್ಟು ಚೆನ್ನಾಗಿರೋದು ಅಪ್ಪುಗೆ ಬಟ್ಟೆಗಳೇನೂ ಸಿಗಲಿಲ್ಲ. ಹಾಗಾಗಿ ತಿರ್ಗಾ ಅಲ್ಲಿಂದ ವಾಪಸ್ ಬಂದು ಜ್ಯುವೆಲರಿ ಶಾಪ್ಗೆ ಹೋಗಿದ್ದಕ್ಕೆ ಅವ್ರು ಇವತ್ತು ಆಗೋದೇ ಇಲ್ಲ, ಇವತ್ತು ಬರೋದೇ ಇಲ್ಲ, ನಾವು ಇನ್ನೊಂದು ದಿವಸ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಹತ್ತೋಯ್ತು ಪ್ರವೀಣ್ ಅವ್ರಿಗೆ. ಯಾಕಂದರೆ ನಾವು ಹೋಗಬೇಕು ಅಂತ ಬೇರೆ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಉಮಾ ಗೋಲ್ಡ್ ಕೂಡ ನಾನು ಬೆಳಗ್ಗೆ ಹಾಕ್ಕೊಂಡಿದ್ದೆ ಅಲ್ವ, ನೀವು ನೋಡಿರ್ಬೋದು. ತಿರ್ಗಾ ಅದು ಒಂದು ಗೋಡೆಗೆ ತಾಗ್ಬಿಟ್ಟು ಕಿತ್ತೋಯ್ತು. ಎಂಥ ಎಡವಟ್ಟಾಯ್ತಪ್ಪ ಅಂತ ಹೇಳ್ಬಿಟ್ಟು ತಿರ್ಗಾ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಅದನ್ನು ಸರಿ ಮಾಡಿಸ್ಕೊಂಡು ತಿರ್ಗಾ ಉಮಾ ಗೋಲ್ಡೇ ಹಾಕ್ಕೊಂಡೆ. ಯಾಕಂದರೆ ಇವಾಗ ಒರ್ಜಿನಲ್ ತಾಳಿ ಅವರು ಇನ್ನೂ ಆಗಲ್ಲ, ಇನ್ನೂ ರಾತ್ರಿ ಬರುತ್ತೆ ಅಂದರು. ರಾತ್ರಿ ಹೋಗಿ ಕೇಳಿದ್ದಕ್ಕೆ ಇಲ್ಲ, ಇನ್ನು ನಾಳೆ 2-3 ದಿವಸ ಆಗುತ್ತೆ ಅಂತಲೇ ಹೇಳಿಬಿಟ್ರು. ಇನ್ನೇನು ಮಾಡೋದು, ಬರೀ ಕತ್ತಲಂತೂ ಆ ಥರ ಹೋಗೋದಕ್ಕಾಗಲ್ಲ ಫ್ಯಾಮಿಲಿ ಜೊತೆ ಅಂತ ಹೇಳ್ಬಿಟ್ಟು ಅದನ್ನೇ ಉಮಾ ಗೋಲ್ಡ್ದೇ ತಿರ್ಗಾ ಸರಿ ಮಾಡಿಸ್ಕೊಂಡು ಅದನ್ನೇ ಹಾಕ್ಕೊಂಡೆ. ಇಲ್ಲಿ ನನಗೆಲ್ಲ ಟಾಪು ಲೆಗಿನ್ಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಪ್ರವೀಣ್ ಅವ್ರಿಗೆ ಕೆಲವೊಂದು ಬೀಚಲ್ಲಿ ಆಟಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಟೀ ಶರ್ಟ್ಸ್ಗಳು ತೊಗೊಂಡ್ವಿ.
ಅಪ್ಪಗೆ ನೋಡ್ಬೋದು, ಅವನೇ ಎಲ್ಲ ಹಾಕ್ಕೊಂಡು ನಾನೇ ಹಾಕ್ಕೊಂಬಿಡ್ತೀನಿ, ನನ್ನ ಸೈಜ್ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವನೇ ಹಿಡ್ಕೊಂಡೆಲ್ಲ ನೋಡ್ತಾ ಇದ್ದ. ಅವನಿಗೂ ಕೂಡ ಅವನಿಗೆ 1,500 ಬಟ್ಟೆನೇ ಆಯಿತು ಅಂತ ಅಂದ್ಕೊಳ್ತೀನಿ. ಅಷ್ಟು ಅವನಿಗೆ ಒಂದು ಪ್ಯಾಂಟ್ಗಳು, ಶಾರ್ಟ್ಸು ಈ ಥರದ್ದೆಲ್ಲ ತೊಗೊಂಡು ಅಲ್ಲಿಂದ ಸ್ಲಿಪ್ಪರ್ಸ್ ಎಲ್ಲ ಬೇಕಾಗಿತ್ತು. ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡು ವಾಪಸ್ ಬರಬೇಕಾದ್ರೆ ನೋಡ್ಬೋದು 6 ಗಂಟೆಗೆ ಎಷ್ಟು ಮೋಡ ಮುಚ್ಕೊಂಡಿತ್ತು. ಆದರೆ ಬೆಳಕಿತ್ತು, ಅದು ಕತ್ಲೇನು ಆಗಿರಲಿಲ್ಲ. ಒಂಥರ ಮಳೆ ಬರೋ ಥರ ಅಂದ್ಕೊಂಡೆ, ತಿರ್ಗಾ ಮಳೆ ಬಂದೇ ಬರುತ್ತೆ ಅಂತಲೇ ಅಂದ್ಕೊಂಡೆ. ಬೆಳಗ್ಗೆ ಎಲ್ಲ ಅಷ್ಟು ಉಯ್ದಿದೆ, ಸಂಜೆ ತಿರ್ಗಾ ಮಳೆ ಬರುತ್ತೆ ಅಂತಲೇ ಅಂದ್ಕೊಂಡು ನಾವು ಅಷ್ಟೊತ್ತೊಳಗೆ ಬಂದ್ಬಿಟ್ವಿ. ಯಾಕಂದರೆ ಮಗು ಬೇರೆ ಇತ್ತು, ಅವನೇನೋ ನೆಂದುಬಿಟ್ರೆ ಇನ್ನು ಜ್ವರ ಅಂತೂ ವಿಪರೀತ ಬಂದೇ ಬರುತ್ತೆ ಇನ್ನು ಅಲ್ಲೆಲ್ಲ ಹೋಗಿ ಬೀಚಲ್ಲೆಲ್ಲ ಆಡಬೇಕಾದ್ರೆ ಅಂತ ಹೇಳ್ಬಿಟ್ಟು ನಾವು ಜಲ್ದಿನೇ ಕರ್ಕೊಂಬಂದು ಅಷ್ಟೊಳಗೆ ಮಲಗಿಬಿಟ್ಟಿದ್ದ ಅಪ್ಪು ಗಾಡಿನಲ್ಲೇ. ಹಾಗೆ ಅಜ್ಜಿಗೆ ಅಂತ ಹೇಳ್ಬಿಟ್ಟು ರೇಷನ್ ತೊಗೊಂಡಿದ್ರು, ಅದನ್ನೆಲ್ಲ ಕೊಟ್ಬಿಟ್ಟು ಅಪ್ಪನೂ ಕೂಡ ಮಲಗಿಸ್ದೆ. ಹೋಗಿ ಬಂದ್ವಿ, ಮಳೆ ಬರೋ ಥರ ಆಗಿದೆ. ಬಟ್ಟೆ ಹಾರಾಕಿದ್ದೆ ಬೆಳಗ್ಗೆ, ಅದನ್ನ ಎತ್ಕೊಂಡು ಬರಬೇಕು ಆ್ಯಂಡ್ ಇನ್ನೂ ಲಗೇಜ್ ಪ್ಯಾಕ್ ಮಾಡಬೇಕು. ಎಲ್ಲಿ ಏನು ಎತ್ತ ಅಂತ ನನಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಹಾಗೆ ಬೆಳಗ್ಗೆ ಹಾರಾಕಿದ ಅರ್ಧ ಬಟ್ಟೆನೆಲ್ಲ ಎತ್ಕೊಂಡು ಬಂದಿದ್ದೆ, ಇನ್ನು ಅರ್ಧ ಮಾತ್ರ ಎಲ್ಲ ಸ್ವಲ್ಪ ನೆಂದೋಗಿತ್ತು. ಹಾಗಾಗಿ ತೊಗೊಂಡು ಬಂದು ಇನ್ನೊಂದ್ಸತಿ ಜಾರಿಸಿ ಅದನ್ನು ಸ್ವಲ್ಪ ಗಾಳೀಲಿ ಹಾರಾಕಿದ್ದೆ. ಆಮೇಲೆ ಮನೆ ಒಳಗೇನೆ ಚೇರ್ ಮೇಲೆಲ್ಲ ಹಾಕ್ಬಿಟ್ಟು ಫ್ಯಾನ್ ಹಾಕಿ ಹಾರಾಕ್ತೆ. ಮಳೆ ಅಂತೂ ಆವಾಗಲೂ ಬಿಡಲಿಲ್ಲ, ಅದು ಬಟ್ಟೆನೇ ಹಾರೋಕ್ಕೆ ಆಗಲಿಲ್ಲ. ಹಾಗಾಗಿ ಒಳಗೇನೆ ಚೇರ್ ಹಾಕ್ಬಿಟ್ಟು ಅದರಲ್ಲೇ ಹಾಕ್ತೆ. ಮಳೆ ಅಂತೂ ಸಿಕ್ಕಾಪಟ್ಟೆ, ನೆನ್ನೆಯಿಂದನೂ ಸಿಕ್ಕಾಪಟ್ಟೆ ಜೋರಾಗಿ ಹೋಗ್ತಾ ಇದೆ. ಅದೆಷ್ಟು ತಣ್ಣಗಿದೆ ಅಂದರೆ ವಾತಾವರಣ, ಆ ಮಣ್ಣಿನ ಸ್ಮೆಲ್ಲು ಆ್ಯಂಡ್ ಆ ಮಳೆ, ಒಂಥರ ತಣ್ಣಗಿರೋ ಗಾಳಿ, ಆ್ಯಂಡ್ ಈ ಫೀಲೇ ಬೇರೆ ಥರ ಇದೆ. ಫುಲ್ಲು ನಮ್ಮ ಮನೆ ಮುಂದೆ ಏನಿದೆ ಅಲ್ವಾ, ಅದು ಪೂರ್ತಿ ನೀರು ನಿಂತ್ಕೊಂಡ್ಬಿಡುತ್ತೆ. ನೆನ್ನೆಯಿಂದನೂ ನಾನು ನೋಡ್ತಾ ಇದ್ದೀನಿ, ಆ ನೀರು ನಿಂತು ಹಸ್ರದ್ದು ಏನು ಚಿಕ್ಕರು ಪೂರ್ತಿ ಹೊಡಿದ್ಕೊಂಡು ಫುಲ್ಲು ಹಸ್ರಾಗ್ಬಿಟ್ಟಿದೆ ಮನೆ ತುಂಬ. ಅದನ್ನು ಯಾವಾಗ ಕಿತ್ತಾಕ್ತೀವೋ ಏನೋ, ಈ ಮಳೆಯಲ್ಲೂ ಕಿತ್ತಾಕೋಕ್ಕಾಗಲ್ಲ, ಪೂರ್ತಿ ಆಗ್ಬಿಟ್ಟಿದೆ. ನಮ್ಮ ಶೆಡ್ಡು ಬಾಗಿಲು ಗಂಟನೂ ಪೂರ್ತಿ ಹಸಿರು ಇದನ್ನೇ ಆಗ್ಬಿಟ್ಟಿದೆ. ಸೂಪರಾಗಿದೆ ಮಾತ್ರ ಮಳೆ, ಆ ಚಳಿಗೆ. ಇನ್ನೂ ಊಟ ಮಾಡಿಲ್ಲ, ಮಾಡಬೇಕು. ಊಟ ಮಾಡಿ ಲಗೇಜ್ ಇನ್ನೂ ಪ್ಯಾಕ್ ಮಾಡಿಲ್ಲ, ಪ್ಯಾಕ್ ಮಾಡಬೇಕು. ಇವಾಗ ಕೂತ್ಕೊಳ್ಬೇಕು. ನಾನು ಕರೆಂಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ. ಬಟ್ಟೆ ಎಲ್ಲ ಚೇರ್ ಮೇಲೆ ಎಲ್ಲ ಪೂರ್ತಿ ಹಾರಾಕಿದ್ದೀನಿ. ಅರ್ಧಂಬರ್ಧ ಒಣಗಿದೆ, ಇನ್ನು ನಾಳೆ ಯಾರೂ ಇರೋಲ್ಲ ಎತ್ತಾಕೋದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಚೇರ್ ಮೇಲೆ ಹಾಕಿದ್ದೀನಿ, ಸ್ವಲ್ಪ ಗಾಳಿಗೆ ಒಣಗಿಕೊಡುತ್ತೆ ಅಂತ ಹೇಳ್ಬಿಟ್ಟು. ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇದೆ ಎಲ್ಲೋ ಗೊತ್ತಿಲ್ಲ, ಮಳೆ ಸೌಂಡು ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇದೆ. ಇವಾಗ ಊಟ ಮಾಡಿಬಿಟ್ಟು ಲಗೇಜ್ ಎಲ್ಲ ಒಂದು ಕಡೆಯಿಂದ ಪ್ಯಾಕ್ ಮಾಡಬೇಕು. ಆಮೇಲೆ ನಾಳೆ ಹೋಗೋದಕ್ಕೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ. ಇವತ್ತೇನು ಮಾಡಲಿಲ್ಲ ಅಂದರೆ ನಾಳೆ ಟೈಮ್ ಆಗುತ್ತೆ. ಹಾಗಾಗಿ ಈ ಮಳೆ ಬೇರೆ ಬರ್ತದೆ, ಇನ್ನೆಲ್ಲಿ ಕರೆಂಟ್ ಹೋಗ್ಬಿಡ್ತು ಅಂತ ಹೇಳ್ಬಿಟ್ಟು ನಾವು ಅಂಗಡಿ ಶಾಪಲ್ಲಿ ಏನು ಶಾಪ್ ಮಾಡಿದ್ವಲ್ಲ, ಅದು ಟಾಪ್ ಎಲ್ಲ ಸ್ವಲ್ಪ ಲೂಸ್ ಇತ್ತು, ಹಾಕ್ಕೊಂಡು ನೋಡಿದೆ. ಹಾಗಾಗಿ ಅದನ್ನೆಲ್ಲ ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಿಚ್ ಮಾಡ್ತಾಯಿದ್ದೆ. ಹಾಗೆ ನಾನು ಕೂಡ ಒಂದು ಅಂಬ್ರೆಲಾ ಡ್ರೆಸ್ನ ಸ್ಟಿಚ್ ಮಾಡಿದ್ದೆ, ಬ್ಲ್ಯಾಕ್ ಕಲರ್ ನೀವು ನೋಡ್ತಾ ಇದ್ದೀರಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಸೈಡಲ್ಲಿ ನಾನು ಅಂದರೆ ಏನಂತಾರೆ ಫಿಟ್ಟಿಂಗ್ದು ಸ್ಟಿಚ್ ಮಾಡಬೇಕಾಯಿತು. ಹಾಗೆ ಬ್ಯಾಕಲ್ಲಿ ನಾನು ಇದು ಬರುತ್ತಲ್ಲ ದಾರ ಕಟ್ಟೋದು, ಅದನ್ನು ಮಾಡ್ತಾಯಿದ್ದೆ. ಅದು ದಾರ ಕಟ್ಟೋದು ಏನಾಯಿತು ಅಂದರೆ ಆ ಥ್ರೆಡ್ಡು ಲೂಸಾಗಿ ಬಂದು ಅದು ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಅಂಗಡಿಲಿ ಹೋಗಿ ಗೋಲ್ಡ್ ಕಲರ್ದು ದಾರನ ತೊಗೊಂಡ್ಬಂದು ಅದಕ್ಕೆ ಫಿಕ್ಸ್ ಮಾಡಿದೆ. ಇನ್ನು ನೆಕ್ಸ್ಟ್ ಬಂದು ಇದು ಟಾಪ್ಗಳು ಮತ್ತು ಪ್ಯಾಂಟೆಲ್ಲ ನಾನು ತೊಗೊಂಡು ಬಂದಿದ್ನಲ್ವ ಅಲ್ಲಿ ಹಾಕೊಳ್ಳೋದಕ್ಕೆ, ಅಂದರೆ ದೇವಸ್ಥಾನಕ್ಕೆಲ್ಲ ಹೋದಾಗ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು 2 ಟಾಪ್ 2 ಪ್ಯಾಂಟ್, ಅದಕ್ಕೇ ಸೆಟ್, ಅದು ಕಾಂಬೋ ಸೆಟ್ಟು 355 ಅಂದರೆ 350 ರುಪೀಸ್ ಹೇಳಿದ್ರು. ವರ್ತ್ ಅಂತ ಅನ್ನಿಸ್ತು. ಹಾಗಾಗಿ 2 ಸೆಟ್ ಆ ಥರ ತೊಗೊಂಡೆ. ಇವಾಗ ಪ್ಯಾಕಿಂಗ್ ಶುರು ಆಯಿತು. ಒಂದೇ ದಿವಸ ಶಾಪಿಂಗ್, ಒಂದೇ ದಿವಸ ಪ್ಯಾಕಿಂಗ್ ಅನ್ನೋ ಥರ ಆಗಿಬಿಡ್ತು. ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಎಲ್ಲ ದಿಢೀರ್ ಅಂತಲೇ ಎಲ್ಲ ಡೇಟ್ ಫಿಕ್ಸ್ ಆಗೋಯ್ತು, ಈ ಥರ ಹೋಗಬೇಕು ಅನ್ನೋದು ಗೊತ್ತಾಗೋಯಿತು. ಇನ್ನೆಲ್ಲಿ ಶಾಪಿಂಗ್ ಮಾಡೋದೇನೆಂದರೆ ಪಾಪು ಬರಬೇಕು, ಪಾಪು ಬಂದಮೇಲೆ ನಾನು ಶಾಪಿಂಗ್ ಮಾಡಿ ಅವ್ನಿಗೆ ಯಾವುದ್ಯಾವ್ದು ಬೇಕು ಅನ್ನೋದು ನೋಡಬೇಕಲ್ವಾ. ಹಾಗಾಗಿ ಎಲ್ಲ ಅರ್ಜೆಂಟಲ್ಲೇ ಅವ್ನು ಬಂದ ಮೇಲೇ ನಾವು ಶಾಪಿಂಗ್ ಹೋಗೋದಕ್ಕಾಗಿದ್ದು. ಹಾಗಾಗಿ ಅರ್ಜೆಂಟಲ್ಲೇ ಎಲ್ಲ ಆಗ್ತದೆ. ಆ್ಯಂಡ್ ನನ್ನ ಮಗನ ನೋಡ್ಬೋದು, ಅವರ ಡ್ಯಾಡಿದು ಚಡ್ಡಿ ಹಾಕ್ಕೊಂಡು ನನ್ನ ಚಡ್ಡಿ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡು ಒದ್ದಾಡ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ಪ್ರತಿಯೊಂದೂ ಕೂಡ ನಾನು ಎಲ್ಲ ನೋಡಿಬಿಟ್ಟು ನಾನು ಸ್ಟಿಚ್ ಎಲ್ಲ ಮಾಡಿದ್ನಲ್ವ ಅದನ್ನೆಲ್ಲ
ಹಾಕೊತಾ ಇದ್ದೆ. ಆ್ಯಂಡ್ ಬೀಚ್ಗೆ ಹಾಕೊಳ್ಳೋ ಬಟ್ಟೆಗಳಾಗಿರ್ಬೋದು ಎಲ್ಲನೂ ತೆಗ್ದು ಹಾಕ್ತಾಯಿದ್ರು. ಆ್ಯಂಡ್ ಈ ಕಡೆ ಮನೆಯೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ, ಅದನ್ನು ಬೇಜಾರು ಮಾಡ್ಕೊಳ್ಬೇಡಿ. ಯಾಕಂದರೆ ಈ ಕಡೆ ನಾನು ಬಟ್ಟೆ ಎಲ್ಲ ಒಗ್ದಾಕಿದ್ನಲ್ವ, ಅದನ್ನೆಲ್ಲ ನೀಟಾಗಿ ಟೇಬಲ್ಲು, ಚೇರು ಏನೇನು ಸಿಗುತ್ತೆ ಅದ್ರ ಮೇಲೆಲ್ಲ ಹಾಕ್ಬಿಟ್ಟಿದ್ದೆ. ಇನ್ನು 3 ಡೇಸ್ ಆದರೆ ಯಾರೂ ಎತ್ತಕ್ಕೂ ಯಾರೂ ಇರೋಲ್ಲ. ಇನ್ನು ನಾವು ಹಾಗೆ ಬಿಟ್ಟೋಗೋಕ್ಕೂ ಆಗಲ್ಲ. ಇನ್ನು ಮಳೆ ಗಿಳೆ ಬಂದರೆ ಅದು ಇನ್ನೂ ನೆಂದೋಗ್ಬಿಡುತ್ತೆ. ನೆಂದೋಗಿದೆ, ಇನ್ನೂ ಸ್ಮೆಲ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಚೇರ್ ಮೇಲೆಲ್ಲ ಹಾಕಿ ಫ್ಯಾನ್ ಹಾಕಿ ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಏನೇನು ಬೇಕೋ ಒಂದೇ ದಿವಸ ಪ್ಲ್ಯಾನ್ ಮಾಡಿ ಎಲ್ಲನೂ ಮರ್ಚಿ ಇಟ್ಟೆ. ಆ್ಯಂಡ್ ಹೇಳ್ಬೇಕು ಅಂದರೆ ಬೆಳಗಿನ ಜಾವ 4 ಗಂಟೆಗೆ ನಾವು ಇಲ್ಲಿಂದ ಹೊರಡಬೇಕು. ಹಾಗಾಗಿ 12 ಗಂಟೆನೇ ಆಯಿತು ನಾನು ಮಲಗೋ ಅಷ್ಟೊತ್ತಿಗೆಲ್ಲ ಪ್ಯಾಕ್ ಮಾಡಿ, ಅಪ್ಪುದು ನೋಡಿಕೊಂಡು, ನಮ್ಮದು ನೋಡಿಕೊಂಡು, ಆ್ಯಂಡ್ ನನ್ನ ಹಸ್ಬೆಂಡ್ದು ಕೂಡ ಪ್ಯಾಕ್ ಮಾಡಿ, ಆನಂತರ ಮನೆಯೆಲ್ಲ ನೀವು ನೋಡಿದ್ದೀರಲ್ಲ ಎಷ್ಟು ಮೆಸ್ಸಿ ಆಗಿದೆ ಅಂತ, ಅದನ್ನೆಲ್ಲ ಕ್ಲೀನ್ ಮಾಡಿ ಹೇಳಬೇಕು ಅಂದರೆ ಬೆಳಗ್ಗೆ ಪೂಜೆ ಕೂಡ ಮಾಡಿ ಹೋಗೋದಿತ್ತು ನನಗೆ. ಯಾಕಂದರೆ ಇನ್ನು ಭಾನುವಾರ ಅಲ್ಲಿರ್ತೀವಿ, ಇನ್ನು ಇಲ್ಲಿ ವಾರ ಮಾಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಹೋಗಬೇಕಾದ್ರೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ, ನಮಗೂ ಕೂಡ ಒಂದು ಒಳ್ಳೆ ಧೈರ್ಯ ಇರುತ್ತೆ ದೇವ್ರಿಗೆ ಅಂದರೆ ಪೂಜೆ ಮಾಡಿ ಹೋಗೋದ್ರಿಂದ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡಲೇಬೇಕು ಅಂತ ಹೇಳಿ ಎಷ್ಟೊತ್ತೇ ಆದರೂ ನಾನು ಎಲ್ಲನೂ ಕ್ಲೀನ್ ಮಾಡಿಟ್ಟು ಆನಂತರನೇ ಮಲ್ಕೊಂಡೆ. ಆ್ಯಂಡ್ ಈ ಒಂದು ಟ್ರಿಪ್ ವ್ಲಾಗ್ ಏನಿದೆ ಅದು ಆಲ್ರೆಡಿ ಒಂದು 3-4 ಡೇಸ್ ಆಗೋಗಿದೆ. ಅದಾದಮೇಲೆ ನನಗೆ ಅಲ್ಲೆಲ್ಲ ಎಡಿಟ್ ಮಾಡೋಕ್ಕೆ ಸಿಗ್ನಲ್ಲೇ ಇಲ್ಲ. ಅಲ್ಲೆಲ್ಲ ಫುಲ್ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಸಿಗ್ನಲ್ ಒಂಚೂರು ಸಿಕ್ಕಿಲ್ಲ. ಆ್ಯಂಡ್ ನನಗೆ ಎಡಿಟ್ ಮಾಡೋದಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ. ಹಾಗಾಗಿ ಇವಾಗ ಕಂಟಿನ್ಯೂಸ್ ಆಗಿ ನಾನು ಎಡಿಟ್ ಮಾಡ್ತಾ ಬ್ಯಾಕ್ ಟು ಬ್ಯಾಕ್ ಆ ವೀಡಿಯೋಸ್ನೆಲ್ಲ ಹಾಕಿ ಕವರ್ ಮಾಡ್ತೀನಿ. ಒಂದು 3 ವೀಡಿಯೋಸ್ ಏನೋ ಆಗ್ಬೋದೇನೋ, ಹಾಗಾಗಿ ಅದನ್ನು ಎಡಿಟ್ ಮಾಡಿ ಹಾಕ್ತೀನಿ. ಇಲ್ಲ ಅದನ್ನೇ ರೇಗಿಸ್ಕೊಂಡು ಒಬ್ರಿಗೊಬ್ರು ಮಾತಾಡಿಕೊಂಡು ರೇಗಿಸ್ತಾಯಿದ್ವಿ. ಆ್ಯಂಡ್ ನಾನು ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ವಾಯ್ಸಲ್ಲಿ ಅಲ್ಲಿ ಟಿ ವಿ ಎಲ್ಲ ಆನ್ ಆಗಿತ್ತು, ಹಾಗಾಗಿ ಅದ್ರ ಸೌಂಡ್ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಕಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಅದ್ರ ಅನಿಸಿಕೆ ಕೂಡ ಹೇಳಿ. ಕೆಲವರಿಗೆ ಪೂರ್ತಿ ವೀಡಿಯೋಗೆ ವಾಯ್ಸ್ ಓವರ್ ಕೊಟ್ಟರೆ ಬೋರ್ ಅಂತ ಅನಿಸುತ್ತೆ. ಈ ಥರ ಮಧ್ಯದಲ್ಲಿ ನಾವು ಕಾನ್ವರ್ಸೇಷನ್ ಆಗಿರ್ಬೋದು, ಈ ಥರ ಇವಾಗ ರೇನ್ ಬರೋದು ಈ ಥರದ್ದೆಲ್ಲ ಹಾಕ್ದಾಗ ನಿಮಗೂ ಕೂಡ ಇಷ್ಟ ಆಗುತ್ತೆ. ಅರ್ಧ ನನ್ನ ವಾಯ್ಸು ಅರ್ಧ ಆ ಥರ ಇದ್ದಾಗ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡಿ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಇಲ್ಲ ಡಿಫ್ರೆಂಟಾಗಿ ಏನಾದರೂ ಇನ್ನೂ ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಯಾಕೆಂದರೆ ನಾವು ಫ್ರಂಟ್ ಕ್ಯಾಮ್ರಾ ಮುಂದೆ ಎಷ್ಟೊತ್ತು ನಿಂತ್ಕೊಂಡು ಮಾತಾಡೋದಕ್ಕಾಗಲ್ಲ. ಇವಾಗ ನೋಡಿ ಈ ಥರ ಕೆಲಸ ಮಾಡಬೇಕಾದ್ರೆ ನಾವು ಮಾತಾಡಲಿಕ್ಕಾಗಲ್ಲ, ಏನೋ ಕೆಲಸ ಮಾಡ್ತಾಯಿರ್ತೀವಿ, ಇನ್ನೇನೋ ಸೌಂಡ್ ಬರ್ತಾ ಇರುತ್ತೆ. ಹಾಗಾಗಿ ಅದು ಚಾನಲ್ಗೆ ಏನಾದರೂ ಡಿಸ್ಟರ್ಬ್ ಆಗ್ಬೋದು ಅಂತ ನಾನು. ಆ್ಯಂಡ್ ಇಲ್ಲಿ ಅಪ್ಪು ನೋಡ್ಬೋದು, ಅವ್ನ ಶರ್ಟು ಅದನ್ನೆಲ್ಲ ಅಲ್ಲಿ ಬೀರುಲಿಟ್ಟು ತೊಗೊಂಬ ಅಂದರೆ ಒಂದೊಂದು ಬಂದು ರಪ್ ಅಂತ ಎಸಿತಾ ಇದ್ದಾನೆ. ಆ್ಯಂಡ್ ನಾನಂತೂ ಹೇಗಿದ್ದೀನಿ ಅಂದರೆ ಅವತ್ತು ಫುಲ್ ಸುಸ್ತು ಬೇರೆ ಆಗಿಬಿಟ್ಟಿತ್ತು ನನಗೆ. ಆಗ್ತಾನೆ ಇಲ್ಲ, ಮುಖ ಪೂರ್ತಿ ಒಂಥರ ಆಗಿಬಿಟ್ಟಿತ್ತು. ಅಷ್ಟು ಒಂಥರ ಸುಸ್ತಲ್ಲೇ ಎಲ್ಲ ಅರೇಂಜ್ ಕೂಡ ಮಾಡಿಕೊಂಡು. ಆ್ಯಂಡ್ ಅಲ್ಲಿಂದ ತಂದಿದ್ವಲ್ಲ ಅವನಿಗೆ ಬೀಚ್ಗೆ ಹಾಕ್ಕೊಳ್ಳೋಕ್ಕೆ ಆಫ್ ಶರ್ಟ್ ಎಲ್ಲ ಈ ಥರ ನಾನು ಪ್ಯಾಕ್ ಮಾಡಿ, ಅವನ ಬಟ್ಟೆ ಎಲ್ಲ ಚಿಕ್ಕ ಪುಟ್ಟ ಬಟ್ಟೆ ಆಗಿರೋದ್ರಿಂದ ನಾವು ಒಂದೇ ಸತಿ ಇಟ್ಬಿಟ್ರೆ ಕೈಗೆ ಸಿಗೋಲ್ಲ ಅಂತೇಳಿ ಈ ಥರ ಪೌಚ್ಗಳ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಎಲ್ಲೇ ಪ್ಯಾಕಿಂಗ್ ಮಾಡಬೇಕಾದ್ರೆ ಈ ಥರ ಪೌಚ್ಗಳ್ನ ಯೂಸ್ ಮಾಡಿಕೊಂಡ್ರೆ ಮಕ್ಕಳಿಗೆ ಆ ಪೌಚ್ ಒಂದು ಎತ್ಕೊಂಡು ಅದರಲ್ಲಿ ಯಾವ ಬಟ್ಟೆ ಬೇಕೋ ಅದನ್ನು ಎತ್ಕೊಂಡು ಮಾಮೂಲಿ ಇನ್ನೇನು ಹುಡುಗ ಅಲ್ವಾ, ಒಂದು ಶರ್ಟು ಒಂದು ಚಡ್ಡಿ ಅಲ್ಲೇ ಇರುತ್ತೆ, ಎತ್ಕೊಂಡು ಹಾಕಿ ಆರಾಮಾಗಿ ಟೈಮ್ ಕೊಡಿ, ನಮಗೆ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪ್ಯಾಕಿಂಗ್ನ ಮಾಡ್ತಾಯಿದ್ದೆ. ನಾನು ಹೇಳಬೇಕು ಅಂದರೆ ಪ್ಯಾಕಿಂಗ್ ವೀಡಿಯೋ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಕೆಲವೊಂದಿಷ್ಟು ಟಿಪ್ಸ್ಗಳು ಹೇಳ್ಕೊಂಡು ಮಾಡೋಣ ಅಂತ, ಆದರೆ ನನಗೆ ಅದು ಟೈಮು ಕೂಡ ಸಿಗಲಿಲ್ಲ. ಆ್ಯಂಡ್ ಅದಾಗಲೂ ಇಲ್ಲ. ಆ್ಯಂಡ್ ಲಾಸ್ಟಿಗೆ ನೋಡ್ಬೋದು ಈ ಥರ ಎಲ್ಲ ಗಜಿಬಿಜಿ ಆಗೇನೆ ನಂದು ಟ್ರಿಪ್ಗೆ ಪ್ಲ್ಯಾನ್ ಆಗಿ ಆ್ಯಂಡ್ ಟ್ರಿಪ್ಗೆ ರೆಡಿಯಾಗಿ ಆ್ಯಂಡ್ ಪ್ಯಾಕಿಂಗ್ ಆಗಿ ಈ ಥರ ರೆಡಿ ಆಯಿತು. ಆ್ಯಂಡ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಕೂಡ ಟ್ರಿಪ್ಗೆ ಎಲ್ಲೆಲ್ಲಿ ಹೋಗಿದ್ವಿ ಆ ಪ್ಲೇಸಸ್ನ ಆದಷ್ಟು ನಾನು ಕವರ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಎಲ್ಲರಿಗೂ ಈ ಥರ ಸೋಷಿಯಲ್ ಮೀಡಿಯಾ ಅನ್ನೋದು ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಯಾರಿಗೂ ನನ್ನ ಕಡೆಯಿಂದ ತೊಂದರೆ ಆಗಬಾರ್ದು. ಹಾಗಾಗಿ ಕೆಲವೊಂದಿಷ್ಟು ನಾವೆಲ್ಲೆಲ್ಲಿ ಹೋಗ್ತೀವಿ ಅಲ್ಲಲ್ಲಿ ಮಾತ್ರ ನಾನು ಕ್ಯಾಪ್ಚರ್ನ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನು ಏನೇನು ಆಗುತ್ತೆ ಅಂತ. ಸೊ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನೀವು ಕೂಡ ನೋಡ್ತೀರಾ ಅಲ್ವಾ, ಹಾಗಾಗಿ. ಆ್ಯಂಡ್ ಇವಾಗ ಎಷ್ಟೊತ್ತಾಯಿತು ಅಂದರೆ ಈ ಥರ ಪ್ಯಾಕಿಂಗ್ ಮಾಡೋದು ಒಂದು 2 to 3 hours ಆಯಿತು. ಆ್ಯಂಡ್ ಅಪ್ಪು ಅಂತೂ ಅವನಿಗೆ ಕೊನೆಗೆ ಲಾಸ್ಟಿಗೆ ನಾವು ಊಟ ಮಾಡಿ ಮಲಗೋ ಅಷ್ಟೊತ್ತಿಗೆ 10:30 11 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಸೊ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಮಲಗೋ ಅಷ್ಟೊತ್ತಿಗೆ 12 ಗಂಟೆ 12:30 ಆಗಿತ್ತು. ಅವನು ಕೂಡ ಅಷ್ಟೇ ವಟ ಅಂತ ಮಾತಾಡಿ ಅದು ಇದು ಅಂತ ಮುನಿಸ್ಕೊಂಡು ಅವರಪ್ಪ ಏನೋ ರೇಗಿಸ್ತಾಯಿದ್ರು ಅಂತ ಹೇಳ್ಬಿಟ್ಟು ಮುನ್ಸ್ಕೊಂಡಿದ್ದಾನೆ ನೋಡಿ. ಇವಾಗ ಮುನ್ಸಿಗೋದೊಂದು ಕಲ್ತ್ಕೊಂಬಿಟ್ಟವನೆ, ನಿಂತ್ಕೊಂಡು ಹತ್ರ ಅಂತ ಕೂತ್ಕೊಳ್ಳೋದು ಅಂತೊಂದು ಕಲ್ತ್ಬಿಟ್ಟವನೆ ಇವಾಗ.
ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಆ್ಯಂಡ್ ಪ್ಯಾಕಿಂಗ್ ಹಾಗೆ ಶಾಪಿಂಗ್ 2 ಒಂದರಲ್ಲೇ ಹಾಕಿದ್ದೀನಿ ವಿಡಿಯೋನ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಅಪ್ಕಮಿಂಗ್ ವ್ಲಾಗ್ಸ್ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಕೊನೆಯವರೆಗೂ ವಿಡಿಯೋ ನೋಡಿದರೆ ನನಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರ್ತೀರಲ್ವಾ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.